ಇಲ್ಲಿ ಸಂತೋಷದಿಂದ ಒಂದು ಕಡೆ ಕಾಂತರಾಜ್ ಸರ್ಕಲ್ ಅಲ್ಲಿ ಇರುವಂತಹ ಆಶಾ ಕಿರಣ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯಲ್ಲಿ ಎಲ್ಲರೂ ಸೇರಿದ್ದೀವಿ. ಈ ಸೇರಿರೋದಕ್ಕೆ ಕಾರಣ ಎಲ್ಲರಿಗೂ ಗೊತ್ತಿದೆ. ಸೊ ಮತ್ತೊಮ್ಮೆ ನಾನು ಇದನ್ನ ಹೇಳುತ್ತಿದ್ದೇನೆ. ನಮ್ಮ ತಾಲೂಕಿನವರು ನಮ್ಮ ಶಾಲೆಯ ಪಕ್ಕದಲ್ಲೇ ಇರುವಂತಹ ಶ್ರೀ 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 ಪೂಜನೀಯ ದೇವಿ ಶ್ರೀ ಮಹಾಸ್ವಾಮೀಜಿರವರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಕಾರಣ ಇಷ್ಟೇ, ನಮ್ಮ ವೆಂಕಟೇಶಣ್ಣವರು, ಕೊಳದೇವಿ ವೆಂಕಟೇಶಣ್ಣವರು ಸ್ವಾಮೀಜಿ ಬರ್ತ್ಡೇ ಇದೆ, ನಾವೆಲ್ಲ ಸಂಭ್ರಮಾಚರಣೆ ಮಾಡೋಣ ಅಂತ ಮಾತಾಡಿದಾಗ, ಸೊ ಸರ್ ತುಂಬ ಸಂತೋಷ ಆಗ್ತಾ ಇದೆ. ಏಕೆಂತಂದ್ರೆ ಸ್ವಾಮೀಜಿ ಅವರು ನಮ್ಮ ಮಟ್ಟಕ್ಕೆ ಬರೋದಕ್ಕೆ ಅವರಿಗೆ ಟೈಮ್ ಇರಲ್ಲ. ಅವರು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತೆ ದೇಶಗಳಲ್ಲಿ ಓಡಾಡಿ ಅವರ ಪ್ರವಚನಗಳನ್ನ ಜನರಿಗೆ ತಿಳಿಸಿ ಅವರನ್ನ ಒಂದು ದಾರಿಗೆ ಸನ್ಮಾರ್ಗ ದಾರಿಗೆ ತರುವಂತ ಕೆಪಾಸಿಟಿ ಇರುವಂತಹ ನಮ್ಮ ಸ್ವಾಮೀಜಿಗಳು ನಮ್ಮ ಪಕ್ಕದಲ್ಲೇ ಇದ್ದಾರೆ. ಆದರೆ ನಾವು 5 ವರ್ಷಕ್ಕೆ ಮೊದಲೇ ಅವರನ್ನ ಕಂಡುಬೇಕಾಗಿತ್ತು. ಅವ್ರ ತಂದೆ ಮತ್ತೆ ತಾಯಿ ಮತ್ತೆ ಅವರ ಡಿವೋಟಿಗಳು ಬಂದು ಇಲ್ಲಿ ಬರ್ತ್ಡೇನ ಆಚರಣೆ ಮಾಡ್ಕೊಂಡು ಹೋದ್ರು. ಒಂದ್ ದಿವಸ ಸ್ವಾಮೀಜಿಯನ್ನು ಕರ್ ತರಲೇಬೇಕು ಅಂತ ಆವತ್ತು ನಾನು ಅವ್ರಿಗೆ ಹೇಳಿದ್ದೆ. 2-3 ಸಲ ನಾನು ಪ್ರಯತ್ನ ಕೂಡ ಮಾಡಿದ್ದೆ, ಮನೆ ಹತ್ರ ಹೋಗಿದ್ದೆ. ಯಾಕಂದ್ರೆ ನಮ್ಗೆ ಹತ್ರ ಇರೋದಲ್ವಾ, ಇಲ್ಲಿಂದ ನಾವು ಮಂಡಿಕಲ್ಲು ಇಲ್ಲ ಅಂತಂದ್ರೆ ಕೊಳದೇವಿ ದೇವಸ್ಥಾನಕ್ಕೆ ಹೋದಾಗ ಸ್ವಾಮೀಜಿ ಅವ್ರ ಮನೆ, ಹುಟ್ಟಿದ ಮನೆ ನೋಡ್ಕೊಂಡು ಬರ್ಬೋದು. ಸೊ ಅಲ್ಲಿ ಪಕ್ಕದಲ್ಲಿರುವಾಗ ನಾನು ಟ್ರೈ ಮಾಡಿದೆ, ಸಿಗ್ಲಿಲ್ಲ. ಇವತ್ತು ನಮಗೆ ಅದೃಷ್ಟ ದೇವರು ನಮ್ಮ ಜೊತೆಗೆ ನಮ್ಮ ಹತ್ರನೇ ನಾವು 26 ವರ್ಷಗಳಿಂದ ಈ ಒಂದು ಸಂಸ್ಥೆನ ಎಷ್ಟೋ ಕಷ್ಟಗಳು ಪಟ್ಟಿದ್ದೀವಿ. ಎಷ್ಟೋ ಕಡೆ ನಮ್ಮ ಬಿಲ್ಡಿಂಗು 8 ಬಿಲ್ಡಿಂಗ್ ಅನ್ನ ಚೇಂಜ್ ಮಾಡಿ ಬಂದಿದ್ದೀವಿ. ಇಲ್ಲಿಗೆ ಬಂದಾಗ ನಾವು 26 ವರ್ಷಗಳಲ್ಲಿ 8 ಬಿಲ್ಡಿಂಗ್ ಅನ್ನು ಚೇಂಜ್ ಮಾಡಿದ್ದೀವಿ. ಈಗ ಒಂದು ಕಡೆಯಿಂದ ಒಂದು ಕಡೆ ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಎಷ್ಟೋ ತೊಂದರೆ ಇರ್ತದೆ. ಆದರೂ ಒಂದು ಶಾಲೆಯನ್ನು ಶಿಫ್ಟ್ ಮಾಡಬೇಕಾದ್ರೆ ನಮಗೆ ಅಳುವು ನೋವು ನಮಗೆ ಗೊತ್ತಾಗಿದೆ. ಏಕೆಂತಂದ್ರೆ ನಮಗೆ ಸ್ವಂತ ಜಾಗ ಇರಲಿಲ್ಲ, ಸ್ವಂತ ಬಿಲ್ಡಿಂಗ್ ಇರಲಿಲ್ಲ. ನಮ್ಮ ಮಕ್ಕಳೇ ಬುದ್ಧಿಮಾಂದ್ಯ ಮಕ್ಕಳು, ಬುದ್ಧಿ ಕಡಿಮೆ ಇರುವಂತ ಮಕ್ಕಳು. ತಾವು ನೋಡಿರ್ತೀರ ಇಲ್ಲಿ ದಾರಿ ಉದ್ದಕ್ಕೂ ನಾವು ಹೇಳ್ಕೊಟ್ರು ನಾವು ಮಾಡುವಂತ ಪರಿಸ್ಥಿತಿಯಲ್ಲಿ ಇರಲ್ಲ. ಸೊ ಹಂಗೆ ಊಟ ತಿನ್ಸ್ಬೇಕಾದ್ರೂ ನಾವು ತಿನ್ಸ್ಬೇಕು, ಕೈಕಾಲು ತೊಳಿಬೇಕಾದ್ರೂ ನಾವು ತೊಳಿಬೇಕು. ನೀವು ಲೆಕ್ಕ ಮಾಡ್ಕೊಳ್ಳಿ, ಪ್ರತಿ ಒಂದು ಮನುಷ್ಯನಿಗೆ ಏನ್ ಬೇಕು ಎಲ್ಲ ನಮ್ಮ ಟೀಚರ್ಸು ಮತ್ತೆ ನಮ್ಮ ಸಹೋದ್ಯೋಗರು ಮತ್ತೆ ಆಯಾಗ್ಲಿ ಕೆಲಸ ಮಾಡಬೇಕು. ಆ ಮಕ್ಕಳಿಗೆ ಊಟ ಹೇಗೆ ತಿನ್ಬೇಕು, ಎಷ್ಟು ತಿನ್ಬೇಕು ಅಂತಲೂ ಗೊತ್ತಿರಲ್ಲ. ಹೊಟ್ಟೆ ನೋವು ಬಂದ್ರೆ ನಾವು ನಮ್ಮ ನಾರ್ಮಲ್ ಮಗು ಹೊಟ್ಟೆ ನೋವು ಬಂದಿದೆ ಅಂತ ಹೇಳುತ್ತೆ, ಬಟ್ ಈ ಮಗು ಹೊಟ್ಟೆ ನೋವು ಹೇಳಲ್ಲ. ಅದು ಸಿವಿಯರ್ ಆಗಿ ಕೆಳಗಡೆ ಬೀಳೋವರೆಗೂ ನಮ್ಗೆ ಆ ಮಗುಗೆ ಏನಾಗಿದೆ ಅಂತ ಗೊತ್ತಾಗಲ್ಲ. ಆವಾಗ ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅಂತ ನಾವು ಹೇಳೋಕ್ಕೂ ಆಗಲ್ಲ. ಡಾಕ್ಟರ್ಸ್ ಕಂಡಿಡಿದು ಒಂದು 3-4 ತರ ಟೆಸ್ಟ್ಗಳು ಮಾಡಿ ಅವರೇ ಟ್ರೀಟ್ಮೆಂಟ್ ಮಾಡಬೇಕು. ಸೊ ಅಂತ ಪರಿಸ್ಥಿತಿ ಇರುವಂತ ಮಕ್ಕಳನ್ನ ಇವತ್ತು ನಮ್ಮ ಶಾಲೆಗೆ ಬಂದು ಸ್ವಾಮೀಜಿಯವರು ಬರೋದಕ್ಕೆ ಕಾರಣರಾಗಿದ್ದಾರೆ. ನಮ್ಗೆ ಇವತ್ತಿಂದ ನಮ್ಗೆ ಈ ಒಂದು ಶಾಲೆಯನ್ನು ನಡೆಸಬೇಕಾದ್ರೆ ಎಷ್ಟೋ ಮಾಮೂಲಿ ಶಾಲೆಯನ್ನು ನಡೆಸಬೇಕಾದ್ರೆ ಎಷ್ಟೋ ಸೌಲಭ್ಯಗಳು ಬೇಕಾಗುತ್ತೆ. ಬಟ್ ಈ ಮಕ್ಕಳನ್ನ ನಡೆಸಬೇಕಾಗಿದ್ರೆ ಆ ಮಾಮೂಲಿ ಶಾಲೆಗಿಂತೂ 20ರಷ್ಟು ಅಲ್ಲ 100ರಷ್ಟು ಸೌಲಭ್ಯಗಳು ಬೇಕಾಗುತ್ತೆ. ಒಂದು ಮಗು ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ವೀಲ್ ಚೇರ್ ಇಲ್ದಿರೆ ಬರೋಕ್ಕಾಗಲ್ಲ. ಒಂದು ಮಗು ಒಂದ್ ಕಡೆ ಊಟ ತಿನ್ಬೇಕಾದ್ರೆ ಕೈ ಹೇಗಿಟ್ಕೋಬೇಕು ಅಂತ ಗೊತ್ತಿರಲ್ಲ. ಆ ಮಗುಗೆ ಒಂಥರ ಒಂದು ಸ್ಪೆಷಲ್ ಟ್ರೈನಿಂಗ್ ಬೇಕಾಗುತ್ತೆ, ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ. ಅಂತ ಶಾಲೆಗೆ ಸ್ವಾಮೀಜಿ ಅವರು ಬಂದಿದ್ದಾರೆ. ನಮಗ್ ಕೂಡ ತುಂಬಾ ಸಂತೋಷವಾಗಿದೆ. ಅವರು ಎಷ್ಟನೇ ವರ್ಷ ಸರಿ ಹುಟ್ಟಿದ್ದು? 41. ಹಾಗಾದ್ರೆ ನೋಡಿ, ಒಂದು ಸಾಮಾನ್ಯ ಪುರುಷರು ನಾವೇ ಹೇಳೋದಂತಂದ್ರೆ ಅವರು ಚಿಕ್ಕ ವಯಸ್ಸಲ್ಲೇ ನಮ್ಗಿಂತೂ 13 ವರ್ಷ ಚಿಕ್ಕದವರು ಇಡೀ ದೇಶ ಸುತ್ತಾಡ್ಕೊಂಡು ವೇದ ಪ್ರವಚನಗಳು ಹೇಳ್ಕೊಂಡು ನಮ್ಮ ಧರ್ಮ ಏನ್ ಮಾಡುತ್ತೆ, ನಾವು ಸನಾತನ ಧರ್ಮದಲ್ಲಿ ಏನ್ ಮಾಡಬೇಕು ಅನ್ನೋದು ಫೇಮಸ್ ಆಗಿದ್ದಾರೆ. ಯಾವ ಟಿವಿಯಲ್ಲಿ ನೋಡಿದ್ರು ಅವ್ರ ಪ್ರವಚನಗಳನ್ನ ನಾನು ಕೇಳ್ತಾ ಇರ್ತೀನಿ. ಯಾಕಂತಂದ್ರೆ ನಾನು ಬೇರೆ ಟೈಮ್ ಸಿಗಲ್ಲ ನನಗೆ. ಆದ್ರೂ ನಮ್ಮ ಸ್ವಾಮೀಜಿ ಅವ್ರು ಏನ್ ಹೇಳ್ತಾರೆ ಅಂತ ನಾನು ಕೇಳ್ತಾ ಇರ್ತೀನಿ. ಈ ಮಟ್ಟಕ್ಕೆ ಬೆಳೆದಿದ್ದಾರೆ, ನಮ್ಮ ಪಕ್ಕದಲ್ಲೇ ಇದ್ದಾರೆ. ನನಗೆ ತುಂಬಾ ಸಂತೋಷವಾಗಿದೆ. ಇವತ್ತು ನಮ್ಮ ವೆಂಕಟೇಶನ್ ಮುಖಾಂತರ ಸ್ವಾಮೀಜಿ ಅವರು ಇಲ್ಲಿಗೆ ಬರೋಕೆ ಇದು ಮಾಡಿದ್ದಾರೆ.
ಯಾಕೆಂತಂದ್ರೆ ಯಾವುದೊಂದಕ್ಕೂ ಟೈಮ್ ಬೇಕು. ಆ ಟೈಮನ್ನ ಇವತ್ತು ನಮಗೆ ವೆಂಕಟೇಶನ್ ಮುಖಾಂತರ, ಸರ್ ನೀವು ಏನು ಸ್ವಾಮೀಜಿ ಬರ್ತಾರೆ, ಅವ್ರ ಹತ್ರ ನಿಮ್ಮ ಅಹವಾಲು ಹೇಳ್ಕೊಳ್ಳಿ, ಅವ್ರು ಏನೇ ಸಹಾಯ ಮಾಡಲಿ ಇದು ಮಾಡಲಿ. ಅವ್ರ ಬರ್ತ್ಡೇ ನಾವು ಅವ್ರ ಡಿವೋಟಿ ಆಗಿರೋದ್ರಿಂದ ಅವ್ರ ಬರ್ತ್ಡೇ ನಿಮ್ಮಲ್ಲಿ ಆಚರಣೆ ಮಾಡಲೇಬೇಕು. ಯಾಕಂತಂದ್ರೆ ಏನು ಗೊತ್ತಿಲ್ದಿರೋಂಥ ಮಕ್ಕಳು ಅವ್ರ ದೇವರ ಸಮಾನ. ದೇವರಿಗೆ ಇನ್ನೊಂದು ದೇವರು ಬಂದು ಅವರು ಆಶೀರ್ವಾದ ಮಾಡಲಿ ಅನ್ನೋ ಉದ್ದೇಶದಿಂದ ವೆಂಕಟೇಶನ್ ಅವರು ನಮಗೆ ತುಂಬಾ ಒಂದು ವಾರದಿಂದ ನಾನು ಬೇರೆ ಕಡೆಯೆಲ್ಲ ಇದ್ದೆ, ಮಂಗಳೂರಲ್ಲಿದ್ದೆ. ನಾನು ಹಿಂಗೆ ಓಡಾಡ್ತಾ ಇರ್ತೀನಿ. ನಾನು ಸಮಾಜ ಸೇವೆ ಮಾಡ್ತೀನಿ. ರಾಜ್ಯ ಮಟ್ಟದಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಕೆಲಸ ಮಾಡಿ ಈ ಮಕ್ಕಳಿಗೆ ಏನ್ ಬೇಕು ಅನ್ನೋದು ಸರ್ಕಾರದಿಂದ ಹೋರಾಟಗಳು ಮಾಡ್ತಾ ಇದ್ದೀನಿ. ಅದರಲ್ಲಿ ಆ ರಾಜ್ಯ ಸಂಘದಲ್ಲಿ ಒಂದು 250 ಸಂಸ್ಥೆಗಳಿದೆ. ಆ 250 ಸಂಸ್ಥೆಗಳೆಲ್ಲ ಸೇರಿ ನನ್ನನ್ನ ಕಾರ್ಯದರ್ಶಿ ಮಾಡಿದ್ದಾರೆ. ಈಗ ಬೆಳಗ್ಗೆ ಕೂಡ ಅದನ್ನೇ ಅವ್ರ ಹತ್ರ ಮಾತಾಡಿ, ನಾನು ಇವತ್ತು ಬರೋಕ್ಕಾಗಲ್ಲ, ಅಲ್ಲೇನೋ ಹೋರಾಟ ಇದೆ ಮಾಡಬೇಕು ಅನ್ನೋದು ಮಾಡ್ತಾ ಇದ್ದೀವಿ. ಆದ್ರೂ ಈ ಸಮಾಜ ಸೇವೆ ನಾವು ಎಷ್ಟು ಮಾಡ್ತೀವೋ ಸ್ವಾಮೀಜಿ ಅಷ್ಟು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಒಂದು ಕ್ರೂರ ಮನುಷ್ಯನನ್ನ ಅವರು ಬೋಧನೆಗಳ ಮುಖಾಂತರ ಚೇಂಜ್ ಮಾಡಿದ್ರೆ ಅದೇ ಸಮಾಜಕ್ಕೆ ದೊಡ್ಡ ಒಂದು ಇದು. ಆ ಒಂದು ಮನಸ್ಸನ್ನ ಚೇಂಜ್ ಮಾಡಿದ್ರೆ, ಇಲ್ಲ ಅಂತಂದ್ರೆ ಆ ಮನಸ್ಸಿಗೆ ತಕ್ಕಂಗೆ ಒಂದು ಭಾಷಣೆ ಮಾಡಿದ್ರೆ ಅವನಲ್ಲಿ ಪರಿವರ್ತನೆ ಬರುತ್ತೆ. ಆ ಪರಿವರ್ತನೆ ಎಷ್ಟೋ ಮಾಡುತ್ತೆ. ಇಷ್ಟು ಅಂತ ನಾವು ಕ್ಯಾಲ್ಕುಲೇಟೇ ಮಾಡೋಕ್ಕಾಗಲ್ಲ, ಅದು ಬೆಲೆನೇ ಕಟ್ಟೋಕ್ಕಾಗಲ್ಲ. ಸೊ ಆ ಲೆವೆಲಲ್ಲಿ ಸ್ವಾಮೀಜಿ ಹೋಗಿದ್ದಾರೆ ಈ ಚಿಕ್ಕ ವಯಸ್ಸಲ್ಲಿ. ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ಸ್ವಾಮೀಜಿ. ನಮ್ಮ ಸಂಸ್ಥೆಯನ್ನ ಬಂದು ನಮ್ಮ ಸಂಸ್ಥೆಗೆ ಬಂದು ನಿಮ್ಮ ಕಾಲ್ನಡಿಗೆಯಲ್ಲಿ ಪರಮ ಪೂಜ್ಯರಾದಂಥ ತಾವು ಈ ಒಂದು ಎಷ್ಟೋ ಜನ ಬಂದು ಹೋಗಿದ್ದಾರೆ, ನಮಗೆ ಮುಕ್ತಿ ಸಿಗ್ಲಿಲ್ಲ. ನಮ್ಮ ಪತ್ರಕರ್ತರಿಗೆ ಗೊತ್ತು, ನಮ್ಮ ಇವರು ವಿಡಿಯೋಗ್ರಾಫರ್ಸ್ ಎಲ್ಲರಿಗೂ ಗೊತ್ತು. ಪ್ರತಿಯೊಬ್ಬರನ್ನು ನಾನು ಕೇಳ್ಕೊತಾ ಇದ್ದೆ, ನನ್ಗೆ ಜಮೀನ್ ಬೇಕು. ಜಮೀನ್ ಇದ್ರೆ ಯಾರೋ ಒಬ್ರು ಏನೋ ಇದು ಮಾಡ್ತಾರೆ. CSR ಡೊನೇಷನ್ಸ್ ಇದೆ, ಬಟ್ ದೇ ಡೋಂಟ್ ಗಿವ್. ಜಾಗಕ್ಕೆ ಕೊಡಲ್ಲ, ನೀವು ಸರ್ಕಾರದಿಂದ ಪಡೀರಿ ಅಂತಾರೆ. ಇಲ್ಲಾಂತಂದ್ರೆ ಬೇರೆ ನಿಮ್ ಪರ್ಚೇಸ್ ಮಾಡ್ಕೊಳ್ಳಿ ಅಂತಾರೆ. ಪರ್ಚೇಸ್ ಮಾಡಿದ ಮೇಲೆ CSR ಡೊನೇಷನ್ ಸಿಗುತ್ತೆ. ಇನ್ಫೋಸಿಸ್ ಅವ್ರು ಕೊಡ್ತಾರೆ, ಕೆಲವೊಂದು ಎಷ್ಟೋ ಜನ ಇದ್ದಾರೆ ದಾನಿಗಳಿಲ್ಲ ಅಂತ ಹೇಳಿಲ್ಲ. ಬಟ್ ನಮ್ಮ ಜಮೀನ್ ನಾವು ಅಳವಡಿಸ್ಕೊಳ್ಳಕ್ ಆಗ್ಲಿಲ್ಲ. ಫಸ್ಟು ಒಂದು ಟೈಮು ಏನ್ ಮಾಡಿದ್ರಿ, ಅಲ್ಲೆಲ್ಲೋ ಒಂದ್ ಕಡೆ ಇದಾಗಿದ್ರೆ ಅಲ್ಲಿ 35 ಲಕ್ಷ ಕಟ್ಟಬೇಕು ಅಂತ ಹೇಳಿದ್ರು. ಆ 35 ಲಕ್ಷ ನಮ್ಮ ಕೈಯಲ್ಲಿ ಕೊಡೋಕ್ಕಾಗ್ಲಿಲ್ಲ ಅಂತ ನಾವು ಅಲ್ಲಿ ಜಾಗ ಬಿಟ್ವಿ. 8 ಸಲ ಜಾಗನ್ನ ಅಪ್ಲಿಕೇಶನ್ ಕೊಟ್ಟು ವಾಪಸ್ ಅಲ್ಲೇ ಬಿಟ್ಟಿದ್ದೀವಿ. ಸೊ ಈಗ ನಾವು ಸ್ವಂತ ಈಗ ಅವ್ರು 3,000 ಅವ್ರು 2,000 ರೂಪಾಯಿ ಕೊಟ್ಟಿದ್ದನ್ನು ನಾವು ಹಾಳು ಮಾಡಿದ್ರೆ ಅದನ್ನ 5 ಲಕ್ಷವರೆಗೂ ಸೇರಿಸಿಟ್ಟಿದ್ವಿ ಜಾಗಕ್ಕೋಸ್ಕರ. ಅಟ್ಲೀಸ್ಟ್ ಕನಿಷ್ಠ ಒಂದು 5 ಗುಂಟೆ ಜಮೀನು ತಗೋಬೇಕು ಅಂತ ಹಠ ಮಾಡಿಕೊಂಡು ಆ 5 ಲಕ್ಷ ರೂಪಾಯಿಯನ್ನ ಅಲ್ಲಿ ಸೇರಿಸಿಟ್ಟಿದ್ದೀವಿ. ಸೊ ಅದು ಯಾವಾಗ ನಮಗೆ ಆ ಇದು ಬರುತ್ತೋ ಗೊತ್ತಿಲ್ಲ. ಈಗ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ನಾನು ಫ್ರೀಯಾಗಿ ಕೊಡಿಸ್ತೀನಿ, 1 ಎಕರೆ ಜಾಗಕ್ಕೆ ನಾವು ಅಪ್ಲೈ ಮಾಡಿದ್ದೀವಿ, ಇದನ್ನ ತಲುಪಿಸ್ತೀವಿ ಸ್ವಾಮೀಜಿಗೆ, ಹೇಗೆ ಬೇಕಾದ್ರೂ ಅದನ್ನು ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಂತ, ಅವ್ರು 100 ವರ್ಷ ಚಿರಂಜೀವಿಯಾಗಿ ಇರಲಿ, 100 ವರ್ಷ ಅಲ್ಲ 1000 ವರ್ಷ ಇದ್ದು ನಮ್ಮ ಜನರನ್ನ ಪರಿವರ್ತನೆ ಮಾಡಿ ಈ ಒಂದು ನಮ್ಮ ಭಾರತ ದೇಶ ಏನಿದೆಯೋ ಅದು ಕೀರ್ತಿಯನ್ನ ಬೆಳಗಿಸಲಿ ಅಂತ ಬೇಡ್ಕೊಳ್ಳುತ್ತಾ ವಂದನೆಗಳು. ಮತ್ತೆ ನಮ್ಮ ವೆಂಕಟೇಶನ್ನಿಗೆ ತುಂಬಾ ಋಣ ಆಗಿರ್ತೀವಿ. ಯಾಕೆಂತಂದ್ರೆ ತೆಲುಗಲ್ಲಿ ಒಂದು ಗಾದೆ ಇದೆ, ಈಯಗಲ ಇಪ್ಪಿಂಚಗಲ ಅಯ್ಯಲಕೆ ಗಾನಿ ಮೀಸನು ಅಂತ. ಅಂದ್ರೆ ಈ ಕೊಡೋವನಾದ್ರೂ ಇರ್ಬೇಕು, ಕೊಡ್ಸೋವನಾದ್ರೂ ಇರ್ಬೇಕು. ಇಲ್ಲ ಅವ್ರು ಕೊಡ್ಸೋಕ್ಕಾಗಿಲ್ಲ ಅಂತಂದ್ರು ಕೊಡೋವ್ರನ್ನ ನಮ್ಮ ಹತ್ರ ಕರ್ಕೊಂಡ್ ಬಂದಿದ್ದಾರೆ. ಅವರಿಗೆ ಈ ಪುಣ್ಯ ಅವರು ಕೂಡ ಇದರಲ್ಲಿ ಇರ್ಲಿ ಅಂತ ಅವ್ರನ್ನು ಕೂಡ ಸ್ಮರಣ ತಗೊಂಡು ಈ ಒಂದು ಸ್ವಾಮೀಜಿಗೆ ಇನ್ನು ಮತ್ತೆ ಏನೇನು ಕಾರ್ಯಕ್ರಮ ಇದೆ ಅದನ್ನ ಮಾಡಬೇಕು ಅಂತ ವೆಂಕಟೇಶನ್ ಅವ್ರನ್ನ ಬೇಡ್ಕೊಳ್ತಾ ಇದ್ದೀನಿ. ನಾನು ಅದೇ ಹೇಳಿದ್ನಲ್ಲ, ನಾವು 26 ವರ್ಷದಿಂದ ಏನು ನಾನು ಬೇಕು ಅಂತ ಬಯಸ್ತಾ ಇದ್ದೀನೋ ಜಮೀನು, ಅದು ಅವ್ರ ಮುಖಾಂತರ ಆಗ್ಬೋದು ಅಂತ ನಾನು ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಅದಾಗುತ್ತೆ ಅಂತಾನು ನಾನು ಇದು ಮಾಡ್ತೀನಿ. ಸ್ವಾಮೀಜಿ ಅವ್ರು ಡೆವೋಟೀಸ್ ಅನ್ನು ಮಾಡ್ತಾರೋ ಇಲ್ಲ ತಂದೆ ಸರ್ಕಾರದಿಂದ ಕೊಡಿಸ್ತಾರೋ, ನಮ್ಗೆ ಅಟ್ಲೀಸ್ಟ್ ಮಿನಿಮಮ್ 15 ಗುಂಟೆ ಜಾಗ ಬೇಕು. ಮ್ಯಾಕ್ಸಿಮಮ್ 1 ಎಕರೆ ಇದ್ರೆ ಮಕ್ಕಳಿಗೆಲ್ಲ ಆಟದ ಗ್ರೌಂಡು ಎಲ್ಲ ಮಾಡಿ ನಾನು ಈ ಒಂದು ನಮ್ಮ ರಾಜ್ಯಕ್ಕೆ ಒಂದು ಮಾಡೆಲ್ ಮಾಡಬೇಕು ಅಂತ ಇದು ಮಾಡಿದ್ದೀನಿ. ಅದು ಸ್ವಾಮೀಜಿ ಅವ್ರು ನಮ್ಗೆ ಬಂದಿದ್ದು ತುಂಬಾ ಸಂತೋಷವಾಗಿದೆ. ಇದು ನಾನು ಅವ್ರನ್ನ ನೇರವಾಗಿ ಭೇಟಿ ಆಗೋದಕ್ಕೆ ಇವತ್ತು ಕಾಲಾವಕಾಶ ಸಿಕ್ಕಿದೆ. ನಮಸ್ತೆ, ಧನ್ಯವಾದಗಳು ಸರ್.